ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ವಲ್ಪ ಕಿಚನ್ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕಿಚನ್ ಕಲ್ ಮೇಲೆ ಇರೋ ಪಾತ್ರೆಗಳನ್ನೆಲ್ಲ ಕೆಳಗಡೆ ಇಟ್ಕೋತಾ ಇದ್ದೀನಿ. ನಾನು ಈರುಳ್ಳಿ ಬುಟ್ಟಿ ಮತ್ತು ಸಣ್ಣ ಸಣ್ಣ ಬಾಕ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ, ಈ ಸ್ಪೈಸ್ ಬಾಕ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ರ್ಯಾಕ್ ಇಟ್ಕೊಂಡಿದ್ದೀನಿ ಸ್ಟೀಲ್ದು. ಸೊ ಅದನ್ನು ಸಹ ಕೆಳಗಡೆ ಇಟ್ಕೋತಾ ಇದ್ದೀನಿ. ಸೊ ಬಾಕ್ಸುಗಳನ್ನೆಲ್ಲ ಹಾಗೆ ಎತ್ತಿಟ್ಕೊಳ್ಳೋಣ ಅಂತ ಎಲ್ಲನೂ ಫುಲ್ಲು ಕೌಂಟರ್ ಟಾಪ್ ಮೇಲಿರೋ ಬಾಕ್ಸು ಮತ್ತು ಪಾತ್ರೆಗಳನ್ನೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ. ಸೊ ನಾನು ಪಾತ್ರೆ ತೊಳೆದಿದ್ದು ಸ್ಟ್ಯಾಂಡೆಲ್ಲ ಪಾತ್ರೆಗಳನ್ನೆಲ್ಲ ಹಾಕಿ ಕೆಳಗಡೆ ಇಟ್ಟಿದ್ದೀನಿ. ಸೊ ಒಂದು ಸೈಡಿಗೆ ಇಟ್ಕೊಂಡು ಈಗ ಕಿಚನ್ ಕಲ್ಲನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಂದು ಬಟ್ಲು ತೊಗೊಂಡಿದ್ದೀನಿ. ಸೊ ಆ ಬಟ್ಲಲ್ಲಿ ನಾನು ಉಗುರು ಬೆಚ್ಚಗಿರೋ ನೀರು ತೊಗೊಂಡಿದ್ದೀನಿ. ನೀರಿಗೆ ನಾನಿಲ್ಲಿ 1 ಸ್ಪೂನಷ್ಟು ವಿಮ್ ಲಿಕ್ವಿಡು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಬೇಕಾದರೆ ಇದಕ್ಕೆ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಕೂಡ ಹಾಕೋಬೋದು. ನಾನಿಲ್ಲಿ ವಿಮ್ ಲಿಕ್ವಿಡಲ್ಲೇ ಲೆಮನ್ ಇರೋದ್ರಿಂದ, ಲೆಮನ್ ಫ್ಲೇವರ್ ತೊಗೊಂಡಿರೋದ್ರಿಂದ ನಾನು ಯಾವುದೇ ರೀತಿ ನಿಂಬೆಹಣ್ಣಿನ ರಸನ ಹಾಕೋತಾ ಇಲ್ಲ. ಇದು ಬಂದು ಕಿಚನ್ ಟವಲ್ಸ್ ರೋಲ್ ಬರುತ್ತೆ, ನ್ಯಾಪ್ಕಿನ್ಸು. ಸೊ ಅದರಿಂದ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನಾನು ಡೈಲಿ ಯೂಸ್ ಮಾಡ್ಕೋತೀನಿ ಈ ನ್ಯಾಪ್ಕಿನ್ಸ್ನ. ಸೊ ನಾವು ಈ ರೀತಿ ವಾಶ್ ಮಾಡಿ ರೀಯೂಸ್ ಮಾಡ್ಕೋಬೋದು ಇದನ್ನು, ಮತ್ತು ನೀಟಾಗಿ ಒರೆಸೋಕ್ಕೂ ಚೆನ್ನಾಗಿರುತ್ತೆ. ಸೊ ನೀವು ಬೇಕಾದರೆ ಯೂಸ್ ಮಾಡಿ ನೋಡಿ. ಈ ರೀತಿ ಒಂದು ರೋಲ್ ತೊಗೊಂಬಂದು ಇಟ್ಕೊಂಡ್ರೆ ನಮಗೇನಿಲ್ಲ ಅಂದರೂ 3 to 4 ಮಂತ್ಸು ಅಥವಾ 5 ಮಂತ್ಸ್ ಬರುತ್ತೆ. ತುಂಬ ನ್ಯಾಪ್ಕಿನ್ಸ್ ಇರುತ್ತೆ ಆ ರೋಲಲ್ಲಿ. ಸೊ ಈಗ ಮೊದಲಿಗೆ ನಾನು ಸಾಫ್ಟಾಗಿರೋ ಸ್ಪಾಂಜ್ ತೊಗೊಂಡಿದ್ದೀನಿ. ಆ ಸ್ಪಾಂಜಲ್ಲಿ ನಾವಿಲ್ಲಿ ವಿಮ್ ಲಿಕ್ವಿಡ್ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ಸೊ ಆ ನೀರಲ್ಲಿ ಡಿಪ್ ಮಾಡಿಕೊಂಡು ನಾನಿಲ್ಲಿ ಸ್ಟವ್ನ ಉಜ್ಕೋತಾ ಇದ್ದೀನಿ. ಸ್ಟವ್ ಮೇಲೆ ಕಲೆಗಳೆಲ್ಲ ಆಗ್ಬಿಟ್ಟಿರುತ್ತಲ್ಲ, ಕೆಲವು ಸಲ ಕುಕ್ಕರಲ್ಲಿ ನೀರು ಆಚೆ ಬಂದುಬಿಟ್ಟು ಕಲೆ ಆಗಿಬಿಟ್ಟಿರುತ್ತೆ, ಮತ್ತು ಹಾಲು ಉಕ್ಕೋದಾಗ. ಸೊ ಅದನ್ನೆಲ್ಲ ನೀಟಾಗಿ ಉಜ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಸ್ಪಾಂಜ್ಗೆ ಒಂಚೂರು ಲಿಕ್ವಿಡ್ ಹಾಕ್ಕೊಂಡು ಉಜ್ಕೋತಾ ಇದ್ದೀನಿ ಈ ರೀತಿ. ಸೊ ಕಲೆಗಳೆಲ್ಲ ನಾವು ಈ ರೀತಿ ಕ್ಲೀನ್ ಮಾಡ್ಕೋತಾ ಇದ್ದರೆ ಆಗಾಗ ಒಂಚೂರು ಕಲೆ ಕಟ್ಟಲ್ಲ. ಸೊ ನೀಟಾಗಿರುತ್ತೆ. ಕಿಚನ್ನು ಸಹ ನೀಟಾಗಿ ಮೇಂಟೈನ್ ಮಾಡ್ಬೋದು. ಮತ್ತು ಕಿಚನಲ್ಲಿ ಕಿಟಕಿ ಇರುತ್ತಲ್ಲ, ಅದ್ರ ಮೇಲೂ ಸಹ ನಾವು ಆಯಿಲಲ್ಲಿ ಒಗ್ಗರಣೆ ಎಲ್ಲ ಹಾಕ್ತಾ ಇರ್ತೀವಿ. ಸೊ ಅದೆಲ್ಲ ಹೋಗಿ ಕಂಬಿಗಳ ಮೇಲೆ ಮತ್ತು ಕಿಟಕಿ ಮೇಲೆ ಎಲ್ಲ ಕೂತ್ಬಿಟ್ಟಿರುತ್ತೆ. ಸೊ ನಮ್ಮ ಮನೆ ಹತ್ರ ಸುತ್ತು ಮನೆ ಕಟ್ತಾನೇ ಇದ್ದಾರೆ ಬಿಲ್ಡಿಂಗ್ಗಳು. ಸೊ ಅದಕ್ಕೆ ತುಂಬ ಧೂಳು ಕೂರುತ್ತೆ. ಒಂದು ಹಾಫ್ ಆನ್ ಅವರ್ 1 ಅವರ್ ಕಿಟಕಿ ತೆಗೆದ್ರೆ ಸಾಕು, ತುಂಬ ಧೂಳು ಕೂತ್ಬಿಡುತ್ತೆ. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಕಿಟಕಿ ತೆಗಿಯಲ್ಲ. ಬೆಳಗ್ಗೆ ಹೊತ್ತು ಟಿಫನ್ನು ಮತ್ತು ಲಂಚ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಹೊತ್ತು ತೆಗಿತೀನಿ. ಆದರೂ ಸಹ ತುಂಬ ಧೂಳು ಕೂತ್ಬಿಟ್ಟಿರುತ್ತೆ. ಸೊ ನೋಡಿ, ಈ ರೀತಿ ನಾವು ಕಿಚನ್ ಹಿಂದೆ ಟೈಲ್ಸ್ನೆಲ್ಲ ನೀಟಾಗಿ ಉಜ್ಕೊಂಡು ಒಂದು ಸರಿ ಕ್ಲೀನ್ ಮಾಡ್ಕೊಳೋದ್ರಿಂದ ಈ ಆಯಿಲ್ ಜಿಡ್ಡು ಕರೆಗಳೆಲ್ಲ ಕೂತ್ಬಿಟ್ಟಿರುತ್ತಲ್ಲ, ಸೊ ನಾವು ಒಗ್ಗರಣೆ ಹಾಕ್ತೀವಿ, ಆಯಿಲ್ ಡೀಪ್ ಫ್ರೈ ಎಲ್ಲ ಮಾಡ್ತೀವಲ್ಲ, ಸೊ ಅದು ಹೋಗಿ ಟೈಲ್ಸ್ ಮೇಲೆಲ್ಲ ಜಿಡ್ಡು ಥರ ಆಗಾಗಿ ಡಾಟ್ 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 ಥರ ಕೂತ್ಬಿಟ್ಟಿರುತ್ತೆ. ಸೊ ಅದನ್ನು ಆಗಾಗ ಈ ರೀತಿ ಉಜ್ಜಿ ಕ್ಲೀನ್ ಮಾಡ್ಕೊಳೋದ್ರಿಂದ ಅದು ಕಟ್ಕೊಳ್ಳಲ್ಲ. ಜಿಡ್ಡು ಫುಲ್ಲು ಜಾಸ್ತಿ ಆಗೋಕ್ಕೆ ಮುಂಚೆ ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಸೊ ಆಗ ನೀಟಾಗಿ ಇಟ್ಕೋಬೋದು ಕಿಚನ್ ಟೈಲ್ಸು, ಕೌಂಟರ್ ಟಾಪ್ನೆಲ್ಲ. ನಾನು ಒಂದು ಇಲ್ಲಿ ನ್ಯಾಪ್ಕಿನ್ ತೊಗೊಂಡು ಒಂದು ಸರಿ ಡಿಪ್ ಮಾಡಿಕೊಂಡು ನೀರಲ್ಲಿ ಈ ರೀತಿ ನೀಟಾಗಿ ಸ್ಕ್ವೀಸ್ ಮಾಡಿ 1-2 ಸರಿ ಒರೆಸ್ಕೋತಾ ಇದ್ದೀನಿ. ಸೊ ನಾವು ಟೈಲ್ಸನ್ನು ಸ್ಪಾಂಜಲ್ಲಿ ನೀಟಾಗಿ ಲಿಕ್ವಿಡ್ ಹಾಕಿ ಉಜ್ಜಿದ್ನಲ್ಲ, ಸೊ ಅದನ್ನು ಇನ್ನೊಂದು ಸರಿ ಈ ರೀತಿ ನ್ಯಾಪ್ಕಿನ್ ತೊಗೊಂಡು ನೀಟಾಗಿ ಒರೆಸ್ಕೋಬೇಕು. ಸೊ ನಾವು ಈ ರೀತಿ ವಾರದಲ್ಲಿ 1-2 ಸಲ ಈ ರೀತಿ ಕ್ಲೀನ್ ಮಾಡ್ಕೊಳೋದ್ರಿಂದ ಕಿಚನ್ನು ಸಹ ನೀಟಾಗಿರುತ್ತೆ. ನಾವು ಡೈಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಟಿಫನ್ ಮಾಡೋಕ್ಕೆ ಮುಂಚೆ ಈ ರೀತಿ ಈ ನ್ಯಾಪ್ಕಿನ್ನ ನೀಟಾಗಿ ತೊಳ್ಕೊಂಬಿಟ್ಟು ಒಂದು ಸರಿ ಒರೆಸ್ಬಿಟ್ರೆ ನೀಟಾಗಿರುತ್ತೆ. ಸೊ ನಾನು ಯಾವಾಗ್ಲೂ ಡೈಲಿ ಮಾರ್ನಿಂಗು ಟಿಫನ್ ಮಾಡೋಕ್ಕೆ ಮುಂಚೆ ಎದ್ದ ತಕ್ಷಣ ಈ ರೀತಿ ನ್ಯಾಪ್ಕಿನ್ಸಲ್ಲಿ ತೇವ ಮಾಡಿ ಕಿಚನ್ ಕೌಂಟರ್ ಟಾಪು ಮತ್ತು ಸ್ಟವ್ನೆಲ್ಲ ಒಂದು ಸರಿ ಒರೆಸ್ಕೊಂಡು ಬಿಡ್ತೀನಿ ತಿಂಡಿ ಮಾಡೋಕ್ಕೆ ಮುಂಚೆ. ಸೊ ಆಗ ನೀಟಾಗಿರುತ್ತೆ. ಮತ್ತು ತಿಂಡಿ ಆದಮೇಲೆ ಸ್ಟವೆಲ್ಲ ಒಂದು ಸ್ವಲ್ಪ ಬಿಸಿ ಆರಿದ್ಮೇಲೆ ನಾನು ತಿಂಡಿ ಆಗಿದ ತಕ್ಷಣ ಒಂದು ಸರಿ ಒರೆಸಿಟ್ಬಿಟ್ರೆ ಸ್ಟವ್ನ ನೀಟಾಗಿ ಮೇಂಟೈನ್ ಮಾಡ್ಬೋದು. ಯಾವುದೇ ಕಲೆಗಳು ಅದೆಲ್ಲ ಆಗೋಲ್ಲ. ಸೊ ಮತ್ತು ಹಾಲು ಉಕ್ಕೋಗೋದು ಅದೆಲ್ಲ ಆದಾಗ ತಕ್ಷಣಕ್ಕೆ ಹಾಗೆ ಒರೆಸ್ಬಿಟ್ರೆ ನೀಟಾಗಿ ಇಟ್ಕೋಬೋದು. ಸೊ ಈಗ ನಾನು ವಿಮ್ ಲಿಕ್ವಿಡ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಬಿಸಿ ನೀರು, ಅದರಲ್ಲೆಲ್ಲ ಉಜ್ಕೊಂಡಿದ್ದಾಯಿತು. ಸೊ ಆ ನೀರನ್ನ ಆಚೆ ಹಾಕ್ಬಿಟ್ಟು ನಾನಿಲ್ಲಿ ನೀಟಾಗಿ ಫ್ರೆಶ್ ವಾಟರ್ ತೊಗೊಂಡು ಒಂದು ಸರಿ ನ್ಯಾಪ್ಕಿನ್ನ ಡಿಪ್ ಮಾಡಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನ್ಯಾಪ್ಕಿನ್ನ ನಾನಿಲ್ಲಿ ತೊಳ್ಕೊಂಡು ನೋಡಿ ಈ ರೀತಿ ಫುಲ್ಲು ನೀರನ್ನೆಲ್ಲ ಸ್ಕ್ವೀಸ್ ಮಾಡಿಬಿಟ್ಟು ಒಂದು ಸರಿ ಸ್ಟವ್ನೆಲ್ಲ ನೀಟಾಗಿ ಒರೆಸ್ಕೋಬೇಕು. 2-3 ಸರಿ ಈ ರೀತಿ ನೀಟಾಗಿ ಒರೆಸ್ಕೊಂಬಿಟ್ರೆ ನೀಟಾಗಿರುತ್ತೆ. ನಾವು ಬೇಕಾದರೆ ಈ ರೀತಿ ತೇವದಲ್ಲಿ ನ್ಯಾಪ್ಕಿನ್ ಎಲ್ಲ ಒರೆಸಾದ್ಮೇಲೆ ಒಂದು ಸರಿ ಒಣಬಟ್ಟೆ ತೊಗೊಂಡು ಒರೆಸ್ಕೊಂಡ್ರು ಸಹ ನೀಟಾಗಿರುತ್ತೆ ಕಿಚನ್ನು. ಸೊ ನಾನು ಯಾವಾಗಲೂ ಸಂಡೇ ಈ ರೀತಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸಂಡೇ ಚಿಕನ್ನು, ಫಿಶ್ಶು ಅಥವಾ ಏನಾದರೂ ಮಾಡಿದರೆ ನೈಟು ನಾನು ಈ ರೀತಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಕಿಚನ್ನೆಲ್ಲ, ಆಗ ನೀಟಾಗಿರುತ್ತೆ. ಸೊ ಇಲ್ಲಾಂದರೆ ಮಂಡೇ ಮಾರ್ನಿಂಗ್ ಆದರೂ ನಾನು ಕ್ಲೀನ್ ಮಾಡಿಯೇ ಟಿಫನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾವಾಗ್ಲೂ. ಸೊ ನನಗದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಸೊ ನಾವು ಕೆಲ್ಸಕ್ಕೆ ಹೋಗೋರಾದರೆ ವಾರದಲ್ಲಿ 1 ಸರಿ ಆದರೂ ಈ ರೀತಿ ಕ್ಲೀನ್ ಮಾಡ್ಕೊಳೋದ್ರಿಂದ ನೀಟಾಗಿ ಮೇಂಟೈನ್ ಮಾಡ್ಬೋದು ಕಿಚನ್ನ.
ಸೊ ನಾನು ಬಟ್ಟೆ ಹೊಲಿತೀನಲ್ಲ, ಸೊ ಸ್ವಲ್ಪ ಕೆಲಸ ಇರುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಆಗಿಂದಾಗೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಸಂಡೇ ನೈಟು ಎಲ್ಲ ಅಡುಗೆ ಆಗಿದ ತಕ್ಷಣ ಹಾಗೆ ಸ್ಟವ್ ಎಲ್ಲ ಓಡಿಸಿಟ್ಬಿಡ್ತೀನಿ. ಸೊ ಅದರಿಂದ ನೀಟಾಗಿ ಇರುತ್ತೆ. ಸೊ ಸಂಡೇ ಆಗಲಿಲ್ಲ ಅಂದರೂ ಮಂಡೇ ಮಾರ್ನಿಂಗು ಟಿಫನ್ ಮಾಡೋಕ್ಕೆ ಮುಂಚೆ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಸೊ ಈ ರೀತಿ ಕ್ಲೀನ್ ಮಾಡ್ಕೊಳೋದ್ರಿಂದ ಸ್ಟವ್ವು ಮತ್ತು ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿರುತ್ತೆ. ಸೊ ಯಾವುದೇ ಕಲೆಗಳಾಗಲ್ಲ ಮತ್ತು ಆಯಿಲ್ ಜಿಡ್ಡೆಲ್ಲ ಅದು ಕಟ್ಕೊಳ್ಳಲ್ಲ. ಕೆಲವು ಸಲ ಕ್ಲೀನ್ ಮಾಡಲಿಲ್ಲ ಅಂದರೆ ಆಯಿಲ್ ಎಲ್ಲ ಕೂತು ಒಂಥರ ಬ್ಲ್ಯಾಕಾಗಿ ಮೇಲೆ ಲೇಯರ್ ಆಗಿಬಿಡುತ್ತೆ ಕಲ್ಲ ಮೇಲೆ. ಸೊ ಆ ರೀತಿ ಆಗದೆ ಇರೋ ಥರ ನೋಡ್ಕೋಬೇಕು. ಮತ್ತು ನಾವು ಇಲ್ಲಿ ಉಪ್ಪು ನೀರು ಇರೋದ್ರಿಂದ ಪಾತ್ರೆಗಳೆಲ್ಲ ತೊಳೆದು ನಾವು ಕಿಚನ್ ಕೌಂಟರ್ ಟಾಪ್ ಮೇಲೆ ಮಡಗ್ತೀನಲ್ಲ, ಕೆಲವು ಸಲ ನೀರೆಲ್ಲ ಸುರಿದ್ಬಿಟ್ಟು ವೈಟಾಗಿ ಉಪ್ಪಿನ ಕಲೆ ಎಲ್ಲ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಈ ರೀತಿ ಆಗಾಗ ವಾರದಲ್ಲಿ 1 ಸರಿ ಅಥವಾ 2 ಸರಿ ಈ ರೀತಿ ವೀಕೆಂಡಲ್ಲಿ ಅಥವಾ ವೀಕ್ ಡೇಸಲ್ಲಿ ನಮ್ಗೆ ಯಾವಾಗ ಫ್ರೀ ಆದಾಗ ಈ ರೀತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಕಿಚನ್ನ ನೀಟಾಗಿ ಮೇಂಟೈನ್ ಮಾಡ್ಬೋದು, ಕ್ಲೀನಾಗಿ ಇಟ್ಕೋಬೋದು. ಸೊ ಈ ಕಂಬಿಗಳಲ್ಲೂ ಅಷ್ಟೇ, ಕಿಚನ್ ಕಂಬಿ ಇರುತ್ತಲ್ಲ, ಸೊ ಅದ್ರ ಮೇಲೆಲ್ಲ ಆಯಿಲ್ದು ಜಿಡ್ಡೆಲ್ಲ ಕೂತ್ಬಿಟ್ಟಿರುತ್ತೆ. ಸೊ ಅದಕ್ಕೆ ನಾವು ಆಗಾಗ ಕ್ಲೀನ್ ಮಾಡ್ಕೊಳೋದ್ರಿಂದ ನೀಟಾಗಿ ಇಟ್ಕೋಬೋದು. ಸೊ ಈಗ ನೋಡಿ, ನಾನು ಕೌಂಟರ್ ಟಾಪು, ಕಿಚನ್ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಟೈಲ್ಸ್ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದಾಯಿತು. ಇಲ್ಲಿ ಸ್ಟವ್ದು ಸ್ಟ್ಯಾಂಡ್ ಬರುತ್ತಲ್ಲ, ಸೊ ಅದನ್ನು ಉಜ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ವಿಮ್ ಲಿಕ್ವಿಡ್ ಹಾಕಿ ನೀಟಾಗಿ ಉಜ್ಕೋತಾ ಇದ್ದೀನಿ. ಸೊ ಈ ಬುಟ್ಟಿನಲ್ಲಿ ಸ್ವಲ್ಪ ತರಕಾರಿ ಮತ್ತು ಸ್ವಲ್ಪ ರೇಷನ್ ಇಟ್ಟಿದೆ. ಸೊ ಅದೆಲ್ಲ ತುಂಬ ಗಲೀಜಾಗಿಬಿಟ್ಟಿತ್ತು. ಸೊ ಅದನ್ನು ತೆಗೆದು ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಆಗಾಗ ನಾವು ಫ್ರಿಜ್ಜಲ್ಲಿ ತರಕಾರಿ ರೇಷನ್ ಏನಾದರೂ ಇಟ್ಟರೆ ಆ ಬುಟ್ಟಿಗಳನ್ನೆಲ್ಲ ತೆಗೆದು ನಾವು ಖಾಲಿ ಆದಾಗ ಹಾಗೆ ವಾಶ್ ಮಾಡ್ಕೊಂಬಿಟ್ರೆ ನಮಗೆ ನೀಟಾಗಿ ಕ್ಲೀನಾಗಿ ಇಟ್ಕೋಬೋದು. ಈ ಪ್ಲೇಟ್ಸ್ ಬಂದು ಸ್ಟವ್ ಮೇಲೆ ಬರುತ್ತಲ್ಲ, ಸ್ಟೀಲ್ ಪ್ಲೇಟ್ಸು. ಸೊ ಅದನ್ನು ಸಹ ನಾನು ತೆಗೆದು ವಾಶ್ ಮಾಡ್ಕೋತಾ ಇದ್ದೀನಿ. ನಮ್ಮ ಹತ್ರ ಇರೋದು ಇವಾಗ ನಾನು ಬ್ಲ್ಯಾಕ್ ಕಲರ್ದು ಪ್ರೆಸ್ಟೀಜ್ ಸ್ಟವ್ನ ಯೂಸ್ ಮಾಡ್ತೀನಿ. ಅದರಲ್ಲಿ ಈ ರೀತಿ ಪ್ಲೇಟ್ಸ್ ಏನೂ ಕೊಟ್ಟಿಲ್ಲ. ಇದು ಹಳೇದು ಸ್ಟವ್ದು ಸ್ಟೀಲ್ ಸ್ಟವ್ ಬರ್ತಾಯಿತ್ತಲ್ಲ, ಸೊ ಆ ಅದರದ್ದು ಪ್ಲೇಟ್ಸು. ಇದನ್ನು ನಾನು ಕಿಚನ್ ಕೌಂಟರ್ ಟಾಪ್ ಮೇಲೆ ಇಟ್ಟು ಅದ್ರ ಮೇಲೆ ಪಾತ್ರೆ ಇಡೋಕ್ಕೆಲ್ಲ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ನಾವು ಆ ಪ್ಲೇಟ್ಸ್ನೆಲ್ಲ ಬಿಸಾಡ್ದಿರ ಯೂಸ್ ಮಾಡ್ಕೋಬೋದು, ಅದರ ಮೇಲೆ ಪಾತ್ರೆ ಇಡೋಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಸೊ ಈಗ ನಾನು ಸ್ಟವ್ ಸ್ಟ್ಯಾಂಡ್ಗಳನ್ನೆಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ. ಸೊ ಈಗ ಉಜ್ಜಿರೋ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಟ್ಯಾಪು ಮತ್ತು ಈ ರೀತಿ ನಾನು ವಿಮ್ ಲಿಕ್ವಿಡು ಮತ್ತು ಸೋಪ್ ಇಡೋಕ್ಕೆ ಅಂತ, ಸೋಪ್ ಬಾಕ್ಸ್ ಇಡೋಕ್ಕೆ ಅಂತ ಒಂದು ಸ್ಟ್ಯಾಂಡ್ ಹಾಕ್ಕೊಂಡಿದ್ದೀನಿ. ಸೊ ಇದು ಆನ್ಲೈನಲ್ಲಿ ನಾನು ತರಿಸ್ಕೊಂಡಿದ್ದು ಸ್ಟ್ಯಾಂಡು, ಸೋಪ್ ಬಾಕ್ಸ್ ಇಡೋಕ್ಕೆ ಅಂತ ಕಿಚನಲ್ಲಿ. ಸೊ ಈ ರೀತಿ ಪೈಪನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಟರ್ ಫಿಲ್ಟರ್ ಪೈಪು ಮತ್ತು ಈ ರೀತಿ ಸೋಪ್ ಬಾಕ್ಸನ್ನೆಲ್ಲ ಒಂದ್ಸರಿ ವಾಶ್ ಮಾಡಿಕೊಂಡು ಸ್ಟ್ಯಾಂಡ್ ತಗಲಾಕಿರ್ತೀನಲ್ಲ, ಸೊ ಅಲ್ಲೆಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿರುತ್ತೆ. ನಾವು ಡೈಲಿ ಪಾತ್ರೆ ವಾಶ್ ಮಾಡೋದು ಎಲ್ಲ ಎಗರಿ ಗಲೀಜಾಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನಿಲ್ಲಿ ನಾರು ತೊಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಈ ರೀತಿ ಟ್ಯಾಪನ್ನೆಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ. ಸೊ ನಾವು ಈ ರೀತಿ ಆಗಾಗ ಟ್ಯಾಪನ್ನೆಲ್ಲ ವಾಶ್ ಮಾಡ್ಕೊಳೋದ್ರಿಂದ ಉಪ್ಪು ಕಲೆಗಳೆಲ್ಲ ಕೂತ್ಬಿಟ್ಟಿರುತ್ತಲ್ಲ ಟ್ಯಾಪ್ ಮೇಲೆ, ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ಸಿಂಕ್ ಹತ್ರ ಟೈಲ್ಸು ಸಹ ಗಲೀಜಾಗಲ್ಲ, ನೀಟಾಗಿ ಮೇಂಟೈನ್ ಮಾಡ್ಬೋದು. ಸ್ಟ್ಯಾಂಡನ್ನೆಲ್ಲ ತೊಳ್ಕೊಂಡಿದ್ದಾಯಿತು. ಈಗ ನೋಡಿ, ಸಿಂಕನ್ನು ಒಂದ್ಸರಿ ನೀಟಾಗಿ ಪಾತ್ರೆಗಳೆಲ್ಲ ತೊಳೆದ್ನಲ್ಲ ಇಷ್ಟೊತ್ತು, ಅದೆಲ್ಲ ಹಾಗೆ ಸೋಪು ನೀರೆಲ್ಲ ಹಾಗೆ ಕೂತ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಬ್ರಷ್ ಮಾಡಿಬಿಟ್ಟು ನಾನು ಇಲ್ಲಿ ಸುತ್ತೂ ತೊಳ್ಕೊತಾ ಇದ್ದೀನಿ. ಈ ರೀತಿ ಆಗಾಗ ತೊಳೆಯೋದ್ರಿಂದ ನೀಟಾಗಿರುತ್ತೆ. ಸೊ ಡೈಲಿ ನಾವು ಪಾತ್ರೆ ತೊಳಿಬೇಕಾದ್ರೆ ಈ ರೀತಿ ಸುತ್ತು ಒಂದ್ಸರಿ ತೊಳ್ಕೊಂಬಿಟ್ರೆ ನೀಟಾಗಿರುತ್ತೆ, ಪಾಚಿ ಏನು ಕಟ್ಟಲ್ಲ. ಸೊ ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಕೈ ವಾಶ್ ಮಾಡಿಕೊಂಡು ನಾನು ಆಲ್ರೆಡಿ ಆಗ ಸ್ಟವ್ವೆಲ್ಲೂ ಮತ್ತು ಕೌಂಟರ್ ಟಾಪ್ ಎಲ್ಲ ಒರೆಸ್ಕೊಂಡಲ್ಲ ನ್ಯಾಪ್ಕಿನ್ನು, ಅದನ್ನ ಈ ರೀತಿ ನೀಟಾಗಿ ವಾಶ್ ಮಾಡಿಬಿಟ್ಟು ನೀರೆಲ್ಲ ಸ್ಕ್ವೀಸ್ ಮಾಡಿ ಒಣಗಾಕೊಂಡ್ರೆ ಅದು ಒಣಗಿದ್ಮೇಲೆ ಮತ್ತೆ ರೀಯೂಸ್ ಮಾಡ್ಕೋಬೋದು. ತುಂಬ ಗಲೀಜಾಗಿದ್ದರೆ ಎತ್ತಿ ಬಿಸಾಕೋಬೋದು, ಇಲ್ಲಾಂದರೆ ನಾವು ಈ ರೀತಿ ಯೂಸ್ ಮಾಡ್ಕೋಬೋದು. ಮತ್ತು ಊಟ ಆದಮೇಲೆ ನಾವು ನೀರೆಲ್ಲ ಸುರಿದ್ಬಿಟ್ಟಿರುತ್ತೆ, ಅದನ್ನ ಒರೆಸೋಕ್ಕೂ ಕೂಡ ಈ ರೀತಿ ನ್ಯಾಪ್ಕಿನ್ಸ್ನ ಯೂಸ್ ಮಾಡ್ಬೋದು. ತುಂಬ ಯೂಸ್ ಆಗುತ್ತೆ ನ್ಯಾಪ್ಕಿನ್ಸು. ನಾನಿಲ್ಲಿ ಬಾಕ್ಸುಗಳನ್ನೆಲ್ಲ ಇಟ್ಕೊಂಡಿದ್ದೆನಲ್ಲ ಸ್ಟ್ಯಾಂಡು, ಅದನ್ನು ಒಂದ್ಸರಿ ಉಜ್ಜಿ ತೊಳ್ಕೊಂಡೆ ಮತ್ತು ಅದನ್ನು ಇವಾಗ ಒರೆಸ್ಕೋತಾ ಇದ್ದೀನಿ. ಸೊ ಒರೆಸ್ಕೊಂಡಾದಮೇಲೆ ನಾನಿಲ್ಲಿ ನೋಡಿ ಕಿಸಾನ್ ಜಾಮ್ ಬಾಟಲ್ಸ್ ಬರುತ್ತಲ್ಲ, ಸೊ ಆ ಬಾಟಲ್ಸಲ್ಲಿ ಪೌಡರ್ಸು ಮತ್ತು ಅಡಿಕೆ, ಜೀರಿಗೆ ಪೌಡರು, ತುಪ್ಪ ಒಂದು ಸ್ವಲ್ಪ ಎಲ್ಲ ಹೊರಗಡೆ ಇಟ್ಕೋತೀನಿ. ತುಪ್ಪ ಜಾಸ್ತಿ ಇದ್ದರೆ ಒಂದು ಬಾಟಲ್ ಈ ರೀತಿ ಸ್ಟೋರ್ ಮಾಡಿ ಇಟ್ಕೋತೀನಿ. ನಾವು ಈ ರೀತಿ ಕಿಸಾನ್ ಜಾಮ್ ಬಾಟಲ್ಸ್ನ ತಂದಾಗ ವೇಸ್ಟ್ ಮಾಡೋ ಬದಲು ಈ ರೀತಿ ಯೂಸ್ ಮಾಡ್ಕೋಬೋದು, ರೀಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಆ ಪೌಡರ್ಸಲ್ಲಿ ಜೀರಿಗೆ ಮತ್ತು ಒಂದು ಸ್ವಲ್ಪ ತುಪ್ಪ, ಈ ಪೌಡರ್ಸ್ ಎಲ್ಲ ಬರುತ್ತಲ್ಲ ಆ ಪೌಡರ್ಸ್ನೆಲ್ಲ ಹಾಕಿಟ್ಕೋತೀನಿ. ಮತ್ತು ಪ್ಲಾಸ್ಟಿಕ್ ಬಾಕ್ಸುಗಳನ್ನೂ ಸಹ ನಾನು ಏನಾದರೂ ತಂದಾಗ ಅದು ದೊಡ್ಡದ ಏನಾದರೂ ಬಾಕ್ಸ್ ಇದ್ದರೆ ಅದನ್ನು ರೀಯೂಸ್ ಮಾಡ್ಕೋಬೋದು. ರೇಷನ್ ಹಾಕೋಕ್ಕೆ ಅಥವಾ ಏನಾದರೂ ಸ್ಟೋರ್ ಮಾಡಿ ಇಡೋಕ್ಕೆ ಯೂಸ್ ಮಾಡ್ಕೋಬೋದು. ಸೊ ನಾವು ಬಿಸಾಡೋ ಬದಲು, ನಾವು ಅಂಗಡಿಗೆ ಹೋಗಿ ಅದನ್ನೇ ಕಾಸು ಕೊಟ್ಟು ತರೋ ಬದಲು ಈ ರೀತಿ ರೀಯೂಸ್ ಮಾಡ್ಕೊಳ್ಳಿ.
ಸೊ ಈಗ ನಾನು ಸ್ಟೀಲ್ ಪಾತ್ರೆಗಳನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಬಾಕ್ಸ್ಗಳನ್ನೆಲ್ಲ ನಾನು ಆಲ್ರೆಡಿ ಒಂದು ಸ್ವಲ್ಪ ಖಾಲಿ ಆಗಿರೋದನ್ನೆಲ್ಲ ಉಜ್ಜಿಟ್ಕೊಂಡೆ. ಖಾಲಿ ಆಗದೆ ಇರೋದನ್ನು ಈ ರೀತಿ ತೇವದ ಬಟ್ಟೆ ತೊಗೊಂಡು ಒಂದು ಸರಿ ಒರೆಸ್ಬಿಟ್ಟು ಒಂದು ಸೈಡಲ್ಲಿ ನಾನು ತೇವದ ಮಾಡ್ಕೊಂಡಿದ್ದೀನಿ, ಒಂದು ಸೈಡಲ್ಲಿ ಒಣ ಬಟ್ಟೆ ಇದೆ. ಸೊ ಅದರಿಂದ ಒರೆಸಿ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ ನೀಟಾಗಿ. ಈ ರೀತಿ ಆಗಾಗ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳೋದ್ರಿಂದ ಮೇಲೆ ಜಿಡ್ಡು ಕೂರಲ್ಲ ಬಾಕ್ಸ್ ಮೇಲೆ ಜಿಡ್ಡು ಕೂತ್ಬಿಟ್ರೆ ನಮಗೆ ಉಜ್ಜೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಆಗಾಗ ವಾರಕ್ಕೊಂದ್ಸರಿ ಅಥವಾ 15 ಡೇಸ್ ಒನ್ಸ್ ಈ ರೀತಿ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ಬಟ್ಟೆ ತೊಗೊಂಡು ಒರೆಸಿಟ್ಕೊಂಡ್ಬಿಡ್ತೀನಿ. ಸೊ ಈಗ ನೋಡಿ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದಾಗಿದೆ. ಸೊ ಸ್ವಲ್ಪ ಸ್ಪೂನ್ಸ್ ಎಲ್ಲ ಇತ್ತು, ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಸೊ ಈಗ ಸ್ಟ್ಯಾಂಡ್ಗೆ ಬಾಕ್ಸ್ಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಟೀ ಪೌಡರು ಮತ್ತು ಜೀರಿಗೆ, ಒಂದು ಸ್ವಲ್ಪ ಶುಂಠಿ ಪೌಡರು ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೋತೀನಿ ಸ್ಟ್ಯಾಂಡಲ್ಲಿ ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ. ಸೊ ಜಾಸ್ತಿ ಇದ್ದರೆ ಅದನ್ನೆಲ್ಲ ಸಪ್ರೇಟ್ ಪ್ಯಾಕೆಟಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ ಒಳಗಡೆಗೆ. ಸ್ವಲ್ಪ ಎಲ್ಲ ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಯೂಸ್ ಮಾಡೋದು ಮಾತ್ರ. ಈಗ ನೋಡಿ ಸ್ಟವ್ ಮೇಲೆ ನಾವು ಸ್ಟ್ಯಾಂಡನ್ನು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಸಹ ನೀಟಾಗಿ ಒಣಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ. ಸೊ ನಮ್ಮ ಸ್ಪೇಸ್ ಚಿಕ್ಕದಾಗಿರೋದ್ರಿಂದ ನೋಡಿ ಈ ರೀತಿ ತವಾ ಮತ್ತು ನಾವು ಚಪಾತಿ ತೀಡೋದನ್ನೆಲ್ಲ ಈ ರೀತಿ ನಾವು ಅದು ಗಮ್ ಹುಕ್ ಬರುತ್ತಲ್ಲ, ಸೊ ಅದರಿಂದ ನಾವು ಈ ರೀತಿ ತಗಲಾಕೋಬೋದು. ಸೊ ಉಪ್ಪನ್ನ ಯಾವಾಗಲೂ ಜಾಡಿನಲ್ಲೇ ಹಾಕಿಡೋದ್ರಿಂದ ತುಂಬ ಒಳ್ಳೆಯದು. ಜಾಡಿನಲ್ಲಿ ಹಾಕಿಟ್ರೆ ನಾವು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಸ್ಟೋರ್ ಮಾಡೋದಕ್ಕಿಂತ ಉಪ್ಪು, ಹುಣಸೆ ಹಣ್ಣು ಅದನ್ನೆಲ್ಲ ಜಾಡಿನಲ್ಲಿ ಹಾಕಿಟ್ಕೊಂಡ್ರೆ ಒಳ್ಳೆಯದು. ಸೊ ಆಯಿಲು ಅಷ್ಟೇ, ನಾವು ಆಯಿಲ್ ಬಾಟ್ಲು ಖಾಲಿ ಆಗಿದ ತಕ್ಷಣ ಒಂದು ಸರಿ ಉಜ್ಜಿಬಿಟ್ಟು ನೀಟಾಗಿ ಆಯಿಲ್ ಸ್ಟೋರ್ ಮಾಡಿಕೊಂಡ್ರೆ ಆಯಿಲ್ ಬಾಟ್ಲು ನೀಟಾಗಿರುತ್ತೆ, ಮೇಲೆ ಎಲ್ಲ ಕಲೆ ಕಟ್ಕೊಳ್ಳಲ್ಲ. ಸೊ ಈಗ ಈರುಳ್ಳಿ ಬುಟ್ಟಿನೂ ಸಹ ನಾನು ಈರುಳ್ಳಿ ಎಲ್ಲ ತೆಗೆದು ಒಂದು ಸರಿ ಕ್ಲೀನ್ ಮಾಡಿಕೊಂಡೆ. ಈಗ ಧೂಳಿತ್ತು ಒಂದು ಸ್ವಲ್ಪ, ಅದನ್ನೆಲ್ಲ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಎತ್ತಿಟ್ಕೋತಾ ಇದ್ದೀನಿ. ಸೊ ನೋಡಿ ಆಲೂಗಡ್ಡೆ ತಂದಿದ್ದೆ, ಸೊ ಅದನ್ನು ಹಾಗೆ ಇಟ್ಟಿದ್ದೆ. ಸೊ ಅದನ್ನು ಜೋಡಿಸ್ಕೋತಾ ಇದ್ದೀನಿ ಆಲೂಗಡ್ಡೆನೆಲ್ಲ. ಸೊ ಈಗ ನೋಡಿ ಕಿಚನ್ ಕೌಂಟರ್ ಟಾಪು, ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ. ಈ ರೀತಿ ನಾವು ಆಗಾಗ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರಿ ಆದರೂ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಕಿಚನ್ ನೀಟಾಗಿ ಮೇಂಟೈನ್ ಮಾಡ್ಬೋದು, ಕ್ಲೀನಾಗಿ ಇಟ್ಕೋಬೋದು. ಸೊ ನಾನು ಮಿಕ್ಸಿನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮಿಕ್ಸಿನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಒಂದು ಚಿಕ್ಕದು ಸ್ಪಾಂಜ್ ಅಥವಾ ನಾರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ವಿಮ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ. ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ಚೆನ್ನಾಗಿ ಉಜ್ಕೋತಾ ಇದ್ದೀನಿ ಮಿಕ್ಸಿ ಮೇಲೆ. ನಾವು ತೇವದ ಕೈಯಲ್ಲಿ ಮುಟ್ಬಿಟ್ಟಿರ್ತೀವಿ, ಕೆಲವು ಸಲ ಮಸಾಲೆ ಎಲ್ಲ ಚೆಲ್ಲೋಗ್ಬಿಟ್ಟಿರುತ್ತೆ. ಸೊ ಅದು ಹಾಗೇ ಕರ್ರೆ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಈ ರೀತಿ ನಾವು ಫಸ್ಟು ನಾರು ತೊಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಒಂದ್ಸರಿ ನ್ಯಾಪ್ಕಿನ್ ಇದೆಯಲ್ಲ ಕಿಚನ್ ಟವಲ್ಲು, ಸೊ ಅದನ್ನು ಒಂದ್ಸರಿ ತೊಳೆದ್ಬಿಟ್ಟು ನೀಟಾಗಿ ನೀರೆಲ್ಲ ಸ್ಕ್ವೀಸ್ ಮಾಡಿ ನಾನು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಇಲ್ಲಿ ನಾವು ಜಾರ್ ಫಿಕ್ಸ್ ಮಾಡಿರ್ತೀವಲ್ಲ, ಸೊ ಅಲ್ಲಿ ಮಸಾಲೆ ಮತ್ತು ಡಸ್ಟೆಲ್ಲ ಕೂತ್ಬಿಟ್ಟಿರುತ್ತೆ. ಸೊ ಅಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ಈ ನ್ಯಾಪ್ಕಿನ್ನ ಮತ್ತೆ ಒಂದೊಂದ್ಸರಿ ವಾಶ್ ಮಾಡಿಬಿಟ್ಟು ಮಿಕ್ಸಿ ಮೇಲೆಲ್ಲ ಒರೆಸ್ಕೋಬೇಕು. ನ್ಯಾಪ್ಕಿನಲ್ಲಿ ಒರೆಸ್ಕೊಂಡಾದ್ಮೇಲೆ ನಾನು ಈ ರೀತಿ ಟವಲ್ ತೊಗೊಂಡು, ಡ್ರೈ ಆಗಿರೋ ಟವಲ್ ತೊಗೊಂಡು ನೀಟಾಗಿ ಒಂದ್ಸರಿ ಒರೆಸ್ಬಿಟ್ರೆ ಆ ತೇವ ಎಲ್ಲ ಹೊಟ್ಟೋಗ್ಬಿಟ್ಟು ಒಣಗ್ದಂಗೆ ಆಗುತ್ತೆ. ಸೊ ಈಗ ಮಿಕ್ಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ವಯರ್ನೂ ಸಹ ನಾವು ತೇವದ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಬಿಟ್ರೆ ವಯರು ಸಹ ಕ್ಲೀನಾಗಿರುತ್ತೆ. ಸೊ ನಾನು ಯಾವಾಗಲೂ ಮಿಕ್ಸಿನ ಈ ರೀತಿಯೇ ಕ್ಲೀನ್ ಮಾಡ್ಕೋತೀನಿ. ಸೊ ಈಗ ಮಿಕ್ಸಿನ ಕ್ಲೀನ್ ಮಾಡಿ ಆದಮೇಲೆ ಅದರ ಮೇಲೆ ಈ ರೀತಿ ಒಂದು ಟವಲ್ ಅಥವಾ ಒಂದು ಬಟ್ಟೆ ಹಾಕಿ ಮುಚ್ಚಿಟ್ಬಿಡ್ತೀನಿ, ಧೂಳು ಏನು ಕೂತ್ಕೊಂಡಿದ್ದಾಗೆ. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸೊ ನಾನು ಮಾಡೋ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.